ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸಹಿಸೋದುತ್ತಮ, ಶ್ರಮಿಸೋದು ಅತ್ಯುತ್ತಮ, ತಪ್ಪನ್ನು ಮರೆತು ಬಿಡುವುದು ಸರ್ವೋತ್ತಮ. ಮನುಷ್ಯನಿಗೆ ರೋಗವಾಗ್ಲಿ, ಜಗಳವಾಗ್ಲಿ, ತೊಂದರೆಯಾಗ್ಲಿ ಬರಲು ಅವನ ನಾಲಿಗೆ ಮುಖ್ಯ ಕಾರಣ. ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾಯಿತು, ಆದರೆ ಈ ಮನುಷ್ಯ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದ್ರೂ ಮನುಷ್ಯನಾಗಲು ಸಾಧ್ಯವಾಗಲಿಲ್ಲ. ಮೌನಿಯಾಗಿ ಪ್ರಯತ್ನಿಸು, ಸಾಧಕನಾಗಿ ಗರ್ಜಿಸು. ಪ್ರತಿಫಲ ಅಪೇಕ್ಷಿಸದೆ ಮಾಡಿದ ಸಹಾಯ ಸುಮ್ಮನೆ ವ್ಯರ್ಥವಾಗುವುದಿಲ್ಲ, ಬದಲಿಗೆ ಭವಿಷ್ಯದಲ್ಲಿ ನಿರೀಕ್ಷೆಗೂ ಮೀರಿದ ಫಲ ಕೊಡ್ತದೆ. ಬದುಕಿನಲ್ಲಿ ಯಾರೆಷ್ಟೇ ಹುಳಿ ಹಿಂಡಿದ್ರು ಒಡೆದ ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮಾಡಿಕೊಳ್ಳುವ ಜಾಣತನ ನಮಗಿರ್ಬೇಕಷ್ಟೇ. ಜಗತ್ತಿನಲ್ಲಿ ತುಂಬಾ ಸುಲಭದ ಮತ್ತು ಕಷ್ಟದ ಸಂಗತಿ ಅಂದ್ರೆ ತಪ್ಪು. ಇನ್ನೊಬ್ರು ಮಾಡಿದ್ರೆ ಗಮನಿಸೋ ಸುಲಭ, ನಾವು ಮಾಡಿದ್ರೆ ಒಪ್ಪುದು ಕಷ್ಟ. ಇರುವೆಗಳು ಕೂಡ ಹಣ, ಚಿನ್ನದ ಕಡೆ ಹೋಗೋದಿಲ್ಲ, ಅದು ಹೋಗುವುದು ಸಿಹಿ ಇರುವ ಕಡೆ ಅಂದಮೇಲೆ ಮೌಲ್ಯಗಳು ಇರುವುದು ಮನುಷ್ಯನ ವ್ಯಕ್ತಿತ್ವದಲ್ಲೇ ಹೊರತು ಅವನ ಬಳಿ ಇರುವ ಐಶ್ವರ್ಯದಲ್ಲ. ಪ್ರೀತಿ ಮಾಡುವುದಕ್ಕೆ ವಯಸ್ಸು, ಹಣ, ಅಂದ ಇದರ ಅಗತ್ಯವಿಲ್ಲ. ನೋವಿನಲ್ಲಿ, ಕಷ್ಟದಲ್ಲಿ ಜೊತೆಗಿರುವ ಮನಸ್ಸಿರಬೇಕು. ಭಗವಂತನ ಬರವಣಿಗೆ ಅಂದವಾಗಿದ್ರೆ ಬದುಕಿನ ಮೆರವಣಿಗೆ ಚಂದವಾಗಿರ್ತದೆ. ಸೋಲೆನ್ನುವುದು ಬದಲಾವಣೆಯ ದಾರಿ ಆದ್ರೆ ಬದಲಾವಣೆಯು ಯಶಸ್ಸಿನ ದಾರಿ. ಇಂದಿನ ಒಳ್ಳೆಯ ಹವ್ಯಾಸ ನಿಮ್ಮ ಮುಂದಿನ ಜೀವನವನ್ನ ಉತ್ತಮವಾಗಿಸ್ತದೆ. ಉತ್ತಮ ಹವ್ಯಾಸಗಳನ್ನ ರೂಢಿಸಿಕೊಳ್ಳೋಣ. ಕೆಲವು ಸಂಬಂಧಗಳಿಂದ ನಾನೇ ಮೌನವಾಗಿ ಬಿಟ್ಟಿದ್ದೇನೆ, ಯಾಕಂದ್ರೆ ನಮ್ಮ ಮಾತು ಆ ಸಂಬಂಧಗಳಿಗೆ ಕಿರಿಕಿರಿ ಆಗ್ತಿವೆ ಅಂತ ತಿಳಿದ್ಮೇಲೆ. ದೇಹಕ್ಕೆ ದಣಿವಾದಾಗ ಬರುವ ಗಾಢ ನಿದ್ರೆ ಮನಸ್ಸಿಗೆ ನೋವಾದಾಗ ಬರುವ ಹಾಗಿದ್ರೆ ಮಲಗಿ ಎಲ್ಲವನ್ನ ಮರೆಯಬಹುದಿತ್ತು. ಎಲ್ಲರಿಂದಲೂ ನಮಗೆ ಪ್ರಯೋಜನವಿದೆ. ಒಳ್ಳೆಯವರಿಂದ ಸಂತೋಷವು, ಕೆಟ್ಟವರಿಂದ ಪಾಠವು ದೊರೆಯುತ್ತವೆ. ಪಾಠ ಕಲಿಯುತ್ತಲೇ ಸಂತೋಷದಿಂದ ಸಾಗೋಣ. ದೂರ ಅನ್ನೋದು ಮನುಷ್ಯನಿಗೆ ಮಾತ್ರ, ಮನಸ್ಸಿಗಲ್ಲ. ಸಮುದ್ರ ಸಮೀಪದಲ್ಲೇ ಇದ್ದರೂ ದಾಹ ತಣಿಸಲು ನದಿ ನೀರೇ ಬೇಕು. ಬಂಧುಗಳು, ಸ್ನೇಹಿತರು ಎಷ್ಟೇ ಜೊತೆಗಿದ್ದರೂ ಭಗವಂತನ ಕೃಪೆಯೂ ಇರಲೇಬೇಕು. ಭೂಮಿಯನ್ನು ಉತ್ತಿ ಬಿತ್ತಿ ಮಳೆಯಾದ್ರಷ್ಟೇ ಉತ್ತಮ ಬೆಳೆ ಸಾಧ್ಯ. ರಾತ್ರೋರಾತ್ರಿ ಯಾವ ಚಮತ್ಕಾರವೂ ಆಗದು. ಹಾಗೆ ನಾವಂದುಕೊಂಡ ಕೆಲಸ, ಗುರಿ ತಲುಪಬೇಕಿದ್ರೆ ಪರಿಶ್ರಮ ಪಡಲೇಬೇಕು. ಏಳಿಗೆ ಹೊಂದಿದರೆ ಮೊದಲು ಸಹಿಸದವರು ನಮ್ಮ ರಕ್ತ ಸಂಬಂಧಿಕರು. ಕಷ್ಟದಲ್ಲಿ ಇರುವಾಗ ಮೊದಲು ಸಂತೋಷ ಪಡುವವರು ನಮ್ಮ ರಕ್ತ ಸಂಬಂಧಿಕರೇ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಕೆ ಆಗ್ತದೆ, ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗ್ತದೆ, ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆ ಆಗ್ತದೆ. ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಒಂದೊಳ್ಳೆಯ ವ್ಯಕ್ತಿ ಆಗ್ಬೇಕು. ಸ್ವಾರ್ಥ ಎಂಬ ರೈಲು ಶರವೇಗದಲ್ಲಿ ಚಲಿಸಿದ್ರು ತಾಳ್ಮೆ ಮತ್ತು ಪ್ರೀತಿ ಎಂಬ ನಿಲ್ದಾಣಗಳಲ್ಲಿ ನಿಲ್ಲಲೇಬೇಕು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.